ನಾವು ಎಲ್ಲರೂ ಓದುತ್ತೀವಿ, ಆದರೆ ಓದಿದ್ದು ನೆನಪಿಟ್ಟುಕೊಳ್ಳಲು ಆಗ್ತಿಲ್ಲ. ಇದು ನಿಮ್ಮೊಬ್ಬರಿಗೆ ಆಗ್ತಿರೋ ಸಮಸ್ಯೆ ಅಲ್ಲ, ಪ್ರತಿಯೊಂದು ವಿದ್ಯಾರ್ಥಿಗೆ ಆಗುವ ಸಮಸ್ಯೆ. ಆದರೆ ಈ ವಿಡಿಯೋದಲ್ಲಿ 3 ಅತ್ಯದ್ಭುತ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಇದನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ, ನೀವು ಓದಿದ್ದನ್ನು ಮರೆಯಲು ಅಷ್ಟು ಸುಲಭವಲ್ಲ. ಮೊದಲನೇ ಟ್ರಿಕ್ಸ್, ಸ್ಟಡಿ ಲೆಸ್ ಸ್ಟಡಿ ಗುಡ್. ನೋಡಿ, ವಿಲ್ ಫೆರಡೋ ಎಂಬ ಸೈಂಟಿಸ್ಟ್ ಇಲ್ಲಿ ಅದಕ್ಕೆ ಒಂದು ಒಳ್ಳೆ ಸಿದ್ಧಾಂತ ನೀಡಿದ್ದಾರೆ. ಅದನ್ನು 80-20% ರೂಲ್ ಅಂತ ಕರೀತಾರೆ. ಈ ನಿಯಮ ಬರೀ ಓದೋದ್ರಲ್ಲಿ ಮಾತ್ರ ಅಲ್ಲದೇ ಪ್ರಪಂಚ ಪ್ರತಿಯೊಂದು ಕೆಲಸಕ್ಕೆ ಉಪಯೋಗ. ನಿಮ್ಮ 20% ಎಫರ್ಟ್ ನಿಮಗೆ 80% ರಿಸಲ್ಟ್ ಕೊಡಿಸುತ್ತೆ. ಇವರ ಪ್ರಕಾರ 20% ವಿಷಯ ನೀವು ಫೋಕಸ್ ಮಾಡಿದರೆ 80% ಅದರಲ್ಲೇ ಕವರ್ ಆಗುತ್ತೆ. ಉದಾಹರಣೆಗೆ ವಿಲ್ ಫೆರಡೋ ಹೇಳ್ತಾರೆ, ಪ್ರಪಂಚದಲ್ಲಿ 80% ಹಣನ 20% ಜನರ ಮಾತ್ರ ಇದೆ. 80% ಕ್ರೈಮ್ 20% ಜನರು ಮಾಡ್ತಾರೆ. 80% ಟ್ರಾಫಿಕ್ ಪ್ರಪಂಚದಲ್ಲಿ 20% ರೋಡ್ಗಳಲ್ಲಿ ಮಾತ್ರ ಇರೋದು. 80% ಆಲ್ಕೋಹಾಲ್ನ 20% ಜನ ಮಾತ್ರ ಸೇವಿಸುತ್ತಾರೆ. 80% ಆಹಾರ ಧಾನ್ಯನ ನಾವು 20% ಭೂಮಿಯಿಂದ ಪಡೆಯುತ್ತಿದ್ದೇವೆ. 80% ಮಳೆಯನ್ನು ನಾವು 20% ಮೋಡದಿಂದ ಪಡೆಯುತ್ತಿದ್ದೇವೆ. 80% ಟೆಕ್ನಾಲಜಿನ ಬರೀ 20% ವಿಜ್ಞಾನಿಗಳು ಮಾತ್ರ ಆವಿಷ್ಕಾರ ಮಾಡುತ್ತಿದ್ದಾರೆ. ಈಗ 80% ಸಿಲೆಬಸ್ನ ನೀವು 20% ಟಾಪಿಕ್ನಿಂದ ಕವರ್ ಮಾಡಬಹುದು. ಸೊ ನಿಮ್ಮ ಮೊದಲ ಕೆಲಸ ಪ್ರತಿಯೊಂದು ವಿಷಯದ 20% ಟಾಪಿಕ್ನ ಹುಡುಕಬಹುದು. ಅದನ್ನೇ ಫೋಕಸ್ ಮಾಡಿ ಮತ್ತೆ ಓದೋದು. ಇದು ನಿಮಗೆ 80% ರಿಸಲ್ಟ್ ಕೊಡಿಸುತ್ತೆ. ಈ 20% ಸಿಲೆಬಸ್ನ ನಾವು ಹೇಗೆ ಕಂಡು ಹಿಡಿಯೋದು ಅಂದರೆ, ನಮ್ಮ ಹಿಂದಿನ ಪ್ರಶ್ನೆ ಪತ್ರಿಕೆ ಇರುತ್ತೆ ನೋಡಿ, ಒಂದು 5 ರಿಂದ 6 ವರ್ಷದ್ದು ತೆಗೆದುಕೊಂಡು ಅಧ್ಯಯನ ಮಾಡಿದರೆ ಗೊತ್ತಾಗಿ ಬಿಡುತ್ತೆ 20% ಸಿಲೆಬಸ್ ಎಷ್ಟಿದೆ ಅಂತ. ಸೊ ನೀವು ಈ 20% ಸಿಲೆಬಸ್ ತುಂಬ ಚೆನ್ನಾಗಿ ನೀವು ಅಧ್ಯಯನ ಮಾಡಬೇಕು. ಇದು ಆಗಿತ್ತು ನಮ್ಮ ಮೊದಲನೇ ಟ್ರಿಕ್ಸ್. ಎರಡನೇದು, ಸ್ಟಡಿ ಇನ್ ಮಾರ್ನಿಂಗ್. ನೀವು ಸ್ಟಡಿ ಮಾಡುವ ಸಮಯ ಬೆಳಗ್ಗೆ ಆದರೆ ನೀವು ಓದೋದು ಮರೆಯೋ ಚಾನ್ಸ್ ತುಂಬ ಕಡಿಮೆ. ಒಬ್ಬ ವಿದ್ಯಾರ್ಥಿ ಸಂಜೆ 4 ಗಂಟೆ ಸ್ಟಡಿ ಮಾಡ್ತಾನೆ, ಆದರೆ ಇನ್ನೊಬ್ಬ ವಿದ್ಯಾರ್ಥಿ ಬೆಳಗ್ಗೆ ಬರೀ 2 ಗಂಟೆ ಸ್ಟಡಿ ಮಾಡ್ತಾನೆ. ಇವರಿಬ್ಬರಲ್ಲಿ ಬೆಳಗ್ಗೆ ಓದಿದವನಿಗೆ ಜಾಸ್ತಿ ಫಲ ಸಿಗುತ್ತೆ ಮತ್ತು ನೆನಪಿನ ಶಕ್ತಿ ಜಾಸ್ತಿ ಉಳಿಯುತ್ತೆ. ಇದಕ್ಕೆ ಕಾರಣ ಏನು ಅಂದರೆ, ಬೆಳಗ್ಗೆ ನಿಶಬ್ದ, ಡಿಸ್ಟರ್ಬೆನ್ಸ್ ಇರುತ್ತೆ, ಟೆನ್ಷನ್ ಇರೋದಿಲ್ಲ, ಯಾವುದೇ ಆಲೋಚನೆಗಳು ಜಾಸ್ತಿ ಬರೋದಿಲ್ಲ, ಬರೀ ಓದುವ ಕೆಲಸ ಮಾತ್ರ ಇರುತ್ತೆ. ಸೊ ಯಾವಾಗಲೂ ಬೆಳಗ್ಗೆ ಓದುವ ಅಭ್ಯಾಸ ಬೆಳೆಸಿಕೊಳ್ಳುವುದು ತುಂಬ ಒಳ್ಳೆಯದು. ಇದು ಆಗಿತ್ತು ನಮ್ಮ ಎರಡನೇ ಟ್ರಿಕ್ಸ್. ಮೂರನೇ ಟ್ರಿಕ್ಸ್, ರೆಸ್ಟ್ ಇನ್ ಬಿಟ್ವೀನ್ ಸ್ಟಡೀಸ್. ನೋಡಿ, ನಾವು ಎಷ್ಟು ಓದಿದ್ರು ರೆಸ್ಟ್ ಇಲ್ಲದೆ ಓದಿದರೆ ಅದು ವ್ಯರ್ಥ ಅಷ್ಟೇ. ನೀವು ಓದುವ ಪ್ರತಿ ಗಂಟೆ ಕನಿಷ್ಠ 5 ನಿಮಿಷ ರೆಸ್ಟ್ ಕೊಡುವುದು ಉತ್ತಮ. ಇದಕ್ಕೆ ಒಂದು ಉತ್ತಮ ಟೆಕ್ನಿಕ್ ಕೂಡ ಇದೆ. ಅದನ್ನು ಪೊಮೊಡೋರೋ ಟೆಕ್ನಿಕ್ ಅಂತ ಕರೀತಾರೆ. ಪೊಮೊಡೋರೋ ಟೆಕ್ನಿಕ್, ಈ ಟೆಕ್ನಿಕ್ನ ಪ್ರಕಾರ ನೀವು ನಿಮ್ಮ ಓದಿನ ಸಮಯವನ್ನು ವಿಂಗಡಣೆ ಮಾಡಿಕೊಳ್ಳಬೇಕು. ಏಕೆಂದರೆ ಪ್ರತಿ 25 ನಿಮಿಷಕ್ಕೆ 5 ನಿಮಿಷ ರೆಸ್ಟ್ ಮಾಡಿಕೊಳ್ಳಬೇಕು. ಬಟ್ ಈ ರೆಸ್ಟ್ನ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮೊಬೈಲ್ ಯೂಸ್ ಮಾಡಬಾರ್ದು ಮತ್ತು ನಿದ್ದೆ ಮಾಡೋಕ್ಕೆ ಹೋಗಬಾರ್ದು. ಹಾಗೆ ಒಂದು ರೆಸ್ಟ್ ತಗೋಬೇಕು. ನಿಮ್ಮ ಸ್ಟಡಿ ಅವರ್ಸ್ ಹೇಗಿರಬೇಕು ಅಂದರೆ, ಬೆಳಗ್ಗೆ 2 ಗಂಟೆ ಟೈಮ್, ಸಂಜೆ 2 ಗಂಟೆ ಟೈಮ್, ರಾತ್ರಿ 2 ಗಂಟೆ ಟೈಮ್ ನೀವು 6 ಅವರ್ಸ್ ಓದುತ್ತೀರಿ. ಬೆಳಗ್ಗೆ 2, ಸಂಜೆ 2, ರಾತ್ರಿ 2, ಈ ಇಷ್ಟು ಕಡಿಮೆ ಅವರ್ಸ್ಗಳ ಕ್ರಮಬದ್ಧವಾಗಿ ಕರೆಕ್ಟಾಗಿ 20% ಸಿಲೆಬಸ್ನ ಕವರ್ ಮಾಡ್ತೀರಾ ಅಂದರೆ ನೀವು ಸ್ಟೇಟ್ಗೂ ಯಾವುದೇ ಎಕ್ಸಾಮ್ಗೂ ಫಸ್ಟ್ ಬರೋದ್ರಲ್ಲಿ ಕಷ್ಟವಿಲ್ಲ. ತುಂಬ ಗಮನವಾಗಿ ಶ್ರದ್ಧೆಯಿಂದ ಓದಬೇಕು. ಸೊ ಫ್ರೆಂಡ್ಸ್, ಈ ವಿಡಿಯೋ ಸಾರಾಂಶ ಏನಾಗಿತ್ತು ಅಂದರೆ, ನಿಮ್ಮ ಸಿಲೆಬಸ್ನಲ್ಲಿರೋ ಎಲ್ಲವನ್ನೂ ಓದೋದಲ್ಲ, ನಿಮ್ಮ ಸಿಲೆಬಸ್ನಲ್ಲಿರೋ 20% ಇಂಪಾರ್ಟೆಂಟ್ ಟಾಪಿಕ್ನ ಓದಿ 80%ನ ಕವರ್ ಮಾಡಿ ಸ್ಟೇಟ್ಗೆ ನಂಬರ್ 1 ಆಗಿ ಬರೋದು ಎರಡನೇದು. ಒಂದು, ಬೆಳಗ್ಗೆ ಓದುವ ಹವ್ಯಾಸ ಮಾಡಿಕೊಳ್ಳುವುದು ತುಂಬ ಉತ್ತಮ. ಮೂರನೇದು, ಓದುವಾಗ ರೆಸ್ಟ್ ತಗೊಳ್ಳೋದು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.